2 ಲಕ್ಷ ಬಜೆಟ್ ಅಲ್ಲಿ ಬೇಕಾ ಸೇಫ್ಟಿ ಫ್ಯೂಚರ್ ಜೊತೆ ಬರೋ ಗಾಡಿಗಳೈತೆ. ಫ್ಯಾಬಿಯಾ ಐತೆ, ಪೋಲೋ ಐತೆ, ಕಲರ್ ಆಪ್ಷನ್ ಪೋಲೋ ಅಲ್ಲಿ ಐತೆ, ಡಿಸೈರ್ ಐತೆ, ಎಲ್ಲ ಐತೆ. 2 ಲಕ್ಷ ಬಜೆಟ್ ಅಲ್ಲಿ ಕೊಡ್ತೀನಿ ಬನ್ನಿ. ಎಲ್ಲ ಸಿಂಗಲ್ ಸೆಕೆಂಡ್ ಓನರ್, ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. 5 ಲಕ್ಷ ಬಜೆಟ್ ಅಲ್ಲಿ ನೋಡ್ತಾ ಇದೀರಾ ಬನ್ನಿ. ಸಿಯಾಜ್ ಐತೆ, ಹೋಂಡಾ ಸಿಟಿ ಐತೆ, ರ್ಯಾಪಿಡ್ ಐತೆ. 7 ಸೀಟರ್ ಬೇಕಾ ಬನ್ನಿ ಸರ್. XUV ಐತೆ, ಇನ್ನ ಮಾಡಲ್ ಅಲ್ಲಿ ಬೇಕಾ i20 ಐತೆ ಸರ್. 5 ಲಕ್ಷ ಬಜೆಟ್ ಅಲ್ಲಿ ಇನ್ನ ಗಾಡಿ ಐತೆ ಸರ್. ಡಸ್ಟರ್ ಕೂಡ ಐತೆ, ಬ್ರೀಜಾ ಕೂಡ ಐತೆ. 17 ಮಾಡಲ್, ಸ್ಕ್ರಾಚಸ್ ಇಲ್ಲ, ಗಾಡಿ ತುಂಬಾ ಚೆನ್ನಾಗೈತೆ. ಒರಿಜಿನಲ್ ಪೇಂಟ್ ಅಲ್ಲಿ ಇರೋದ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 4,50,000 ಹೇಳ್ತಾ ಇದೀವಿ. ಆಫರ್ ಪ್ರೈಸ್, ಹಬ್ಬದ ಆಫರ್ ಪ್ರೈಸ್ 3,85,000 ಗೆ ಕೊಟ್ಬಿಡೋಣ. 3,85,000 ಗೆ ಹೌದು. 2,75,000 ಹೇಳ್ತಾ ಇದೀವಿ. 2,40,000 ಗೆ ಮಾಡ್ಕೊಡ್ತೀನಿ. ಓಕೆ, 1,10,000 ಮಾಡ್ಕೊಡ್ತೀನಿ. ನಂಬರ್ ಜೊತೆ ಬೇಕಾ 1,60,000 ಗೆ ಮಾಡ್ಕೊಡ್ತೀನಿ. 1,60,000 ವಿತ್ ಡಾಕ್ಯುಮೆಂಟ್ಸ್ ರನ್ನಿಂಗ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದ್ಸರಿ ನಾ ಇವತ್ತು AR ಕಾರ್ಸ್ ಏನಕ್ಕಂದ್ರೆ ಮತ್ತೊಂದ್ಸರಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಹಾಗೆ ಡಿಫ್ರೆಂಟ್ ಪ್ರೈಸ್ ಅಲ್ಲ, ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಜಾಸ್ತಿ ಇದೆ, ಅಂದ್ರೆ ಕಂಫರ್ಟಬಲ್ ಪ್ರೈಸ್. ನೀವು ಒಂದು ಪ್ರೈಸ್ ಅಲ್ಲಿ ಸೆಟ್ ಆಗಿರ್ತೀರಾ, ಸೊ ಆ ಪ್ರೈಸ್ ಅಲ್ಲಿ ಕಾರ್ ಸಿಗುತ್ತೆ ಅನ್ಬೋದು. ಹಾಗೇನೆ ಸರ್ ಇರ್ತಾರೆ, ಸರ್ ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ಮತ್ತೊಂದ್ಸರಿ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್. ಸರ್, ನಮ್ ಶೋರೂಮ್ ಹೆಸರು ಬಂದ್ಬಿಟ್ಟು AR ಕಾರ್ಸ್. ಇದು ಬಂದು ಲೊಕೇಟ್ ಆಗಿರೋದು BTM 4 ಸ್ಟೇಜ್ ಬರುತ್ತೆ ಸರ್. ನಿಯರ್ ಹೊಳಿಮಾವ್ ಸರೌಂಡಿಂಗ್ ಬರುತ್ತೆ. ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಅಂದ್ರೆ K51 RTO ಅಪೋಸಿಟ್, ಡಯಾಗ್ನಲ್ ಆಪೋಸಿಟ್ ಡೆಡ್ ಅಂಡ್ ಎರಡನೇ ಶಾಪ್. ಓಕೆ, ಸೊ ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಡಿಸ್ಪ್ಲೇ ನಂಬರ್ ಕಾಣ್ತದೆ, ನಂಬರ್ ಕಾಲ್ ಮಾಡಿ ಅಂತ ಪಿಂಗ್ ಮಾಡಿದ್ರೆ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಇಮಿಡಿಯೇಟ್ಲಿ ಲೊಕೇಶನ್ ಕ್ಯಾಟಲಾಗ್ ಬಂದ್ಬಿಡುತ್ತೆ. ಕಂಪ್ಲೀಟ್ ಹಂಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ GPS ಲಿಂಕ್ ಕೂಡ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ಸರ್, ಇವತ್ತು ಇಷ್ಟೊಂದು ಸ್ಟಾಕ್ ಇದೆ ಸರ್. ಎಷ್ಟಿದೆ ಸರ್ ಸ್ಟಾಕ್? ಸ್ಟಾಕ್ ನಿಮ್ಗೆ 50 ಇಂದ 60 ಪ್ಲಸ್ ವೆಹಿಕಲ್ ಐತೆ. ನಿಮ್ಗೆ ಆಲ್ಮೋಸ್ಟ್ 2 lakh ಬಜೆಟ್ ಅಲ್ಲಿ 20 ವೆಹಿಕಲ್ ಐತೆ. 5 lakh ಬಜೆಟ್ ಅಲ್ಲಿ 10 ವೆಹಿಕಲ್ ಐತೆ. ಮಿಕ್ಕಿದೆಲ್ಲ ನಿಮ್ಗೆ 5 ಪ್ಲಸ್ ಬಜೆಟ್ ಅಲ್ಲಿ ಸಿಗ್ಬಿಡುತ್ತೆ ಸರ್. ಸೊ ನೀವು ಓವರ್ ಆಲ್ ನಿಮ್ಗೆ 2 to 3 ಬಜೆಟ್ ಅಲ್ಲಿ ತುಂಬಾ ಆಪ್ಷನ್ ಐತೆ. ಒಳ್ಳೆ ಕಲೆಕ್ಷನ್ ಐತೆ. ಒಂದ್ಸತಿ ಬೇಗ ವಿಸಿಟ್ ಮಾಡಿ AR ಕಾರ್ಸ್ ಗೆ. ಓಕೆ, ಆಮೇಲೆ ಹೈಲೈಟ್ಸ್ ಅಲ್ಲಿ ನೋಡಿದೀರಾ ನೀವು, 2 lakh ಬಜೆಟ್, 5 lakh ಬಜೆಟ್ ಎಲ್ಲಾನು ಒಂದೊಂದು ಬಜೆಟ್ ಲೈನ್ ಅಲ್ಲೇ ಇದೆ ಅನ್ಬೋದು. ಆಮೇಲೆ ಅದು ಫಿಕ್ಸ್ ಪ್ರೈಸ್ ಅಲ್ಲ, ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ ಅನ್ಬೋದು. ಸರ್, ಹಾಗೇನೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್, ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ 1,10,000 ಗೆ i10 ಕೊಡ್ತಾ ಇದೀನಿ. ಒಳ್ಳೆ ಆಫರ್. ಒಂದ್ಸತಿ ಆ ಗಾಡಿಗೆ ಬಂದು ವಿಸಿಟ್ ಮಾಡಿ ನೋಡಿ. ಹಬ್ಬದ ಆಫರ್ 1,10,000 ಗೆ 5 ವರ್ಷ FC ಇನ್ಶೂರೆನ್ಸ್ ಜೊತೆ ಕೊಡ್ತಾ ಇದೀವಿ ಸರ್. ಅಲ್ಲಿಂದ ನಮ್ಗೆ SUV 500 ವರೆಗೂ ಇದೆಯಲ್ಲ? ಹೌದು. ಸೊ ಅಂದ್ರೆ ಅಲ್ಲಿಂದ 10 lakh ನಿಯರ್ 10 lakh ಒಳಗಡೆ ನಿಮ್ ಗಾಡಿ ಸಿಗ್ಬೋದು. ಎಲ್ಲ ತರ ಗಾಡಿ ಸಿಗುತ್ತೆ. 8 to 10 lakh ಒಳಗಡೆ ಸಿಗುತ್ತೆ. ಆಲ್ಮೋಸ್ಟ್ ನಾವು ಬಜೆಟ್ ಅಲ್ಲಿ ಸೇಲ್ ಮಾಡ್ತೀವಿ. ಹೌದು ಸರ್, ಯಾವಾಗ್ಲೂ ನಿಮ್ಮ ಹತ್ರ ಒಂದು ಬಜೆಟ್ ಅಲ್ಲಿ ಸೇಲ್ ಮಾಡೋದು, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅನ್ಬೋದು. ಸರ್, ಹಾಗೆ ಲೋನ್ ಬಗ್ಗೆ ಸರ್? ಸರ್, ಲೋನ್ ಬಂದ್ಬಿಟ್ಟು ಕರ್ನಾಟಕ ಗಾಡಿ ಇದ್ರೆ 12 ಮೇಲೆ ಲೋನ್ ಆಗುತ್ತೆ ನಿಮ್ಗೆ. 70% ಲೋನ್ ಮಾಡ್ಕೊಡ್ತೀನಿ. ಅಬೌವ್ 13-14 ಮಾಡಲ್ ತಗೊಂಡ್ರೆ ನಿಮ್ಗೆ 90% ಲೋನ್ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಅಲ್ಲ ಸರ್? ಹೌದು. 15 ಪ್ಲಸ್ ಮಾಡಲ್ ತಗೊಂಡ್ರೆ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡಿಸ್ಕೊಡ್ತೀನಿ. 15 ಪ್ಲಸ್ ತಗೊಂಡ್ರೆ ಪ್ರೊಫೈಲು ಹಂಗೆ ಇರ್ಬೇಕು. ಓಕೆ, ಚೆನ್ನಾಗಿ ಒಳ್ಳೆ ಪ್ರೊಫೈಲ್ ಇದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಹಾಗಾದ್ರೆ ಟ್ರಾನ್ಸ್ಫರ್ ಚಾರ್ಜ್, ಕಮಿಷನ್ ಸರ್? ಸರ್, ಎಲ್ಲ ಪ್ರೈಸ್ ಏನೇನ್ ಪ್ರೈಸ್ ಹೇಳಿದೀನಿ ಅದು ಇನ್ಕ್ಲೂಡ್ ಇರುತ್ತೆ. ಅಡಿಷನಲ್ ಕಮಿಷನ್, ಹಿಡನ್ ಚಾರ್ಜಸ್ ಏನಿರಲ್ಲ. ನಮ್ ಕಡೆ ಒಂದ್ ಜನರಲ್ ಸರ್ವಿಸ್ ಫ್ರೀ ಮಾಡ್ಕೊಡ್ತೀವಿ. ಏನಾದ್ರು ಟಚ್ ಅಪ್ ಪಾಲಿಶ್ ಕೆಲಸ ಇದ್ರೆ ವಾಷಿಂಗ್ ಎಲ್ಲ ನಾವು ಫ್ರೀ ಮಾಡ್ಕೊಡ್ತೀವಿ. ಅವ್ರು ಹೇಳ್ಬಿಟ್ರು. ಸೊ ಒಂದು ಏನ್ ಪ್ರೈಸ್ ಹೇಳಿದ್ರೆ ಇನ್ಕ್ಲೂಡ್ ಇರುತ್ತೆ, ಅದರಲ್ಲಿ ಇನ್ಕ್ಲೂಡ್ ಇರುತ್ತೆ, ಅಡಿಷನಲ್ ಏನಿರಲ್ಲ. ಓಕೆ, ನೀವು ತಗೊಂಡ್ಮೇಲೆ ಆದ್ ಪ್ರೈಸ್ ಇದು ಕೊಡಿ ಅದು ಕೊಡಿ ಏನಿರಲ್ಲ. ಆಮೇಲೆ ಒಂದು ಸರ್ವಿಸ್ ಕೂಡ ಅವರೇ ಮಾಡಿಸ್ಕೊಡ್ತಾರೆ ಅಂತ ಅಂದ್ಬಿಡು. ಆದ್ರೆ ನೀವು ತಗೊಂಡೋಗ್ಬಿಟ್ಟು ಒಂದಿಷ್ಟು ಕಿಲೋಮೀಟರ್ ಅಂತ ಓಡಿಸಬಹುದು ಆರಾಮಾಗಿ. ನೀವು ಯಾವ್ದಾದ್ರು ಸರ್ವಿಸ್ ಮಾಡೋ ಅವಶ್ಯಕತೆ ಇರಲ್ಲ ಅನ್ಬೋದು. ಸರ್, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಬನ್ನಿ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಎಲ್ಲ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಇವತ್ತು ಫಸ್ಟ್ ಗಾಡಿ ಯಾವ ಸರ್ ನಮ್ಗೆ? ಸರ್, ಇವತ್ತು ಫಸ್ಟ್ ಗಾಡಿ ಬಂದ್ಬಿಟ್ಟು ಡಸ್ಟರ್ ಇಂದ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಸ್ಟಾಕ್ ನಿಮ್ಗೆ 50 ಪ್ಲಸ್ ಸ್ಟಾಕ್ ಐತೆ ಸರ್. ಓಕೆ, ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 10 ಲಕ್ಷವರೆಗೂ ಗಾಡಿ ನಮ್ ಕಡೆ ಸಿಗುತ್ತೆ. ಸೊ ಎಲ್ಲ ಗಾಡಿ ಇದೆ, ಜಾಸ್ತಿ ಪೋಲೋಗಳು ಜಾಸ್ತಿ ಇದೆ. 50% ಕರ್ನಾಟಕನೂ ಸಿಗುತ್ತೆ. ಅದಷ್ಟೇ ಬೇಕಾ ಪ್ರೈಸಿಂಗ್ ಅಲ್ಲಿ ಬೇಕಂದ್ರೂ ಸಿಗುತ್ತೆ ಸರ್. ಓಕೆ ಸರ್, ಹಾಗಾದ್ರೆ ಫಸ್ಟ್ ನಮ್ಗೆ ಡಸ್ಟರ್ ಡೀಟೇಲ್ಸ್ ಹೇಳ್ಬಿಡಿ ಸರ್. ಡಸ್ಟರ್ ಬಂದ್ಬಿಟ್ಟು 2013 ಮಾಡಲ್ ಸಿಂಗಲ್ ಓನರ್. ನಿಮ್ಗೆ 70,000 ನೋಡೈತೆ. ಗಾಡಿ ತುಂಬಾ ಚೆನ್ನಾಗೈತೆ. ರೈಟ್ ಒಂದು ಚಾಕ್ಲೇಟ್ ಕಲರ್ ಇದು 85 PS RXL ಇದು. ಗಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ತುಂಬಾ ನೀಟಾಗಿದೆ, ನೀಟಾಗೈತೆ. ಎಲ್ಲೂ ಡೆಂಟ್ ಮೇಜರ್ ಸ್ಕ್ರಾಚಸ್ ಏನಿಲ್ಲ ಸರ್. ಫೀಚರ್ಸ್ ಅಂದ್ರೆ ಫೀಚರ್ಸ್ 4 ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಬರುತ್ತೆ ಸರ್. ಓಕೆ. ಸೊ ಯಾರನ್ನ ವಿತ್ AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮಿಡ್ ಓಷನ್ ಬರುತ್ತೆ. 85 PS 20 ಪ್ಲಸ್ ಮೈಲೇಜ್ ಬರುತ್ತೆ ಸರ್. ಇದು ಸರ್ ಡೀಸೆಲ್ ಹೌದು. 20 ಪ್ಲಸ್ ಮೈಲೇಜ್ 20 ಪ್ಲಸ್ ಮೈಲೇಜ್ ಬರುತ್ತೆ. ಓಕೆ ಸರ್, ಇದ್ರ ಪ್ರೈಸ್? ಸರ್, ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದ್ರಿಂದ 4,95,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 4,60,000 ಗೆ ಮಾಡ್ಕೊಡ್ತೀನಿ. 4,60,000 ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಕೂಡ ಆಪ್ಷನ್ ಸಿಗುತ್ತೆ ಇದಕ್ಕೆ. ಯಾರನ್ನ ನೋಡ್ತಾ ಇದ್ರೆ 4,60,000 ಗೆ ಕೆ ಗಾಡಿ ಡಸ್ಟರ್ ಇದೆ. ಸೊ ಯಾರನ್ನ ಡಸ್ಟರ್ ತುಂಬಾ ಜನ ನೋಡ್ತಿದ್ರೆ ಇಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅನ್ಬೋದು. ಬಂದ್ಬಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತಾ ಸರ್. ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ ಬ್ರಿಜಾ ತಂದಿವಿ. 2017 ಮಾಡಲ್ ಸಿಂಗಲ್ ಓನರ್ LD. ಹೌದು.
ಆಲ್ಮೋಸ್ಟ್ ನಮ್ ಕಡೆ ಇರೋದೆಲ್ಲ ಸಿಂಗಲ್ ಓನರ್ ಸರ್. ಏನ್ ಲೈನ್ ಆಗಿ ನೋಡಿ, ಹಾ ನಿಮ್ಗೆ ಡೆಸ್ಟರ್ ಇರ್ಲಿ, ಬ್ರಿಜಾ ಇರ್ಲಿ, ಪೋಲೋ ಇರ್ಲಿ, ಹಾ ಆಮೇಲೆ ನಿಮ್ಗೆ ಗ್ರ್ಯಾಂಡ್ ಐಟನ್ ಇರ್ಲಿ, ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಓನರ್. ಎಲ್ಲ single owner. ಸ್ಟಾಕ್ ಸಿಂಗಲ್ ಓನರ್ ಇರೋದು. ಓಕೆ ಓಕೆ ಸರ್, ತುಂಬಾ ಜನ ಸಿಂಗಲ್ ಓನರ್ ಹೌದು. ಅವ್ರಿಗೆ ಬೆಸ್ಟ್ ಅನ್ಬೋದು ಸರ್. ಇನ್ನೊಂದು ಡೀಟೇಲ್ಸ್ ಆಗ್ಬಿಡಿ ಸರ್ ಸರ್. ಇದು ಬಂದ್ಬಿಟ್ಟು 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, DL HR ನಂಬರ್ ಆಗೈತೆ. ಓಕೆ ವಿತ್ NOC ಬೇಕಂದ್ರೂ ಕೊಡ್ತೀನಿ, ವಿತ್ ರಿಜಿಸ್ಟ್ರೇಷನ್ ಬೇಕಂದ್ರೂ ಕೊಡ್ತೀನಿ. ಹಾ ಇದು LDA ಆಪ್ಷನಲ್ ಸರ್. ಓಕೆ ನಿಮ್ಗೆ 90,000 ಓಡೈತೆ. ಹಾ ಇದ್ರಲ್ಲಿ ಡ್ಯುಯಲ್ ಏರ್ ಬ್ಯಾಗ್, ABS, ಲೆದರ್ ಸೀಟ್ ಐತೆ. ಹ್ಮ್ ಫ್ರಂಟ್ ಎರಡ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಓಕೆ ಓಕೆ, ಇದು ಕೂಡ ತುಂಬಾ ನೀಟ್ ಆಗಿದೆ ಅನ್ಬೋದು ವೆಹಿಕಲ್. ಪಾಲಿಶ್ ಆಗ್ತೈತೆ ಗಾಡಿ, ಇದು ಅದ ಪಾಲಿಶ್ ಆಗೈತೆ, ಮಾಡ್ತವ್ರೆ ಪಾಲಿಶ್ ಆಲ್ರೆಡಿ. ಜಸ್ಟ್ ನೆನ್ನೆ ಬಂದಿರೋದ್ ಗಾಡಿ ಸರ್. ಸರ್ ಇದು ಪ್ರೈಸ್ ಸರ್? ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 5,95,000 ವಿತ್ NOC ಹೇಳ್ತಾ ಇದೀವಿ. 5.5 ಕೊಡಿ ಸರ್, ವಿತ್ NOC ಮಾಡ್ಕೊಡ್ತೀನಿ. 5.5 ವಿತ್ NOC. ವಿತ್ ನಂಬರ್ ಬೇಕಾ? 6.5 ನಿಮ್ಗೆ ವಿತ್ ರಿಜಿಸ್ಟ್ರೇಷನ್ ಕರ್ನಾಟಕ. ಮಾಡ್ಕೊಡ್ತೀನಿ. ಶಿಫ್ಟ್ ಪ್ರೈಸ್ ಅಲ್ಲಿ ಬ್ರಿಜಾ ಕೊಡ್ತಾ ಇದ್ದೀನಿ. ಹಾ. 17 ಮಾಡಲ್ ಸಿಂಗಲ್ ಓನರ್. 17 ಮಾಡಲು ಸಿಂಗಲ್ ಓನರ್ Single ವಿತ್ owner. ಕರ್ನಾಟಕ ಸರ್. ಇದು 6,50,000 ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಓಕೆ ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಬಜೆಟ್ ಅಲ್ಲಿ ಬೇಕಾ, ಸಿಂಗಲ್ ಓನರ್ ಬೇಕಾ? ಪೋಲೋ ತಂದಿದ್ದೀನಿ ಸರ್. ಸರ್ ಅದ್ರಲ್ಲಿ ರೆಡ್ ತುಂಬಾ ಜನ ರೆಡ್ ಕೇಳ್ತಾರೆ ಕಲರ್, ಸರ್. ಫ್ಲಾಶ್ ರೆಡ್ ಕಲರ್, ತುಂಬಾ ಚೆನ್ನಾಗೈತೆ ಗಾಡಿ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ ಇದ್ರಲ್ಲಿ. ಸರ್ ಯೂಟ್ಯೂಬ್ ಅಲ್ಲಿ ನಿಮ್ ನೋಡ್ಬಿಟ್ರೆ ಪೋಲೋ ಅಂತ ಗೊತ್ತಾಗ್ಬಿಡುತ್ತೆ ಸರ್. ನಿಮ್ಮನ್ನ ನೋಡ್ರಿ ಸಾಕು, ಪೋಲೋ ಇವರು ಅಂತ ಗೊತ್ತಾಗ್ಬಿಡುತ್ತೆ. ಅದ್ ನಮ್ದು ಆಫೀಸ್ ಅಲ್ಲ ಸೆಲ್ಲಿಂಗ್ ಪೋಲೋನೇ ಇರೋದು. ಹೌದೌದು ಸರ್. ಓಕೆ So, ಇದು 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗೈತೆ, ಫ್ಲಾಶ್ ರೆಡ್ ಕಲರ್ ಅಲ್ಲಿ. ಓಕೆ ನಿಮ್ ಡಿಕ್ಕಿ ನೋಡಿ, ಬ್ಯಾಕ್ ಪ್ರೊಫೈಲ್ ನೋಡಿ, ಎಲ್ಲೂ ಮೇಜರ್ ಡೆಂಟ್ ಸ್ಕ್ರಾಚಸ್ ಏನಿಲ್ಲ. ಗಾಡಿ ತುಂಬಾ ಚೆನ್ನಾಗೈತೆ. ಓಕೆ ಪ್ರೈಸಿಂಗ್ ವೈಸ್ ಬಂದ್ಬಿಟ್ರೆ ನಿಮ್ಗೆ 2,50,000 ಕೋಟ್ ಮಾಡ್ತಾ ಇರೋದು ಸರ್. ಓಕೆ 2,25,000 ಕೊಡಿ, ವಿತ್ NOC ಜೊತೆ ಮಾಡ್ಕೊಡ್ತೀನಿ. ಕರ್ನಾಟಕ 2,75,000 ಗೆ ವಿತ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? ಸೊ ಪೋಲೋ ನೋಡಿದ್ರೆ ತುಂಬಾ ಸಿಂಗಲ್ ಜನ ಓನರ್ 11 ಮಾಡಲ್. ಸಿಂಗಲ್ ಓನರ್ 11 11 ಮಾಡಲ್ ಬಂದು. ಸೊ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ರೆಡ್ ಕಲರ್ ಅಲ್ಲಿ ತುಂಬಾ ಜನ ಡಿಮ್ಯಾಂಡ್ ಇರುತ್ತೆ. ಪೋಲೋ ನೋಡ್ತಾ ಇರ್ತಾರೆ. ಸೊ ಅದೇ ಕನ್ನಡ ಗಾಡಿ ಡೈರೆಕ್ಟ್ ತಗೊಂತೀರಂದ್ರೆ 3 ಲಕ್ಷ 3.5 ಲಕ್ಷ ಅಂತಾರೆ. ಹಾ. ಬರೀ 2,75,000 ತಗೊಂಡ್ಬನ್ನಿ, ಮಾಡ್ಕೊಡ್ತೀನಿ. ಅದ್ ಬೇಡವಾ? ವೈಟ್ ಅಲ್ಲಿ ಬೇಕಾ? ಹಾ ಸಿಂಗಲ್ ಓನರ್ ವೈಟ್ ಕಲರ್ ಐತೆ. ಇದ್ ಬಂದ್ಬಿಟ್ಟು ನಿಮ್ಗೆ 2,10,000 ಕೊಡಿ, ವಿತ್ ಹಾ. NOC ಮಾಡ್ಕೊಡ್ತೀನಿ. ಸೇಮ್ ಎರಡು ಗಾಡಿನೂ ಸೇಮ್. ಇದು 11, ಇದು 12, ಇದು ಕೂಡ ಸಿಂಗಲ್ ಓನರ್. ಹಾ 2,10,000 ವಿತ್ NOC ಮಾಡ್ಕೊಡ್ತೀನಿ. ವಿತ್ ರಿಜಿಸ್ಟ್ರೇಷನ್ ಬೇಕಂದ್ರೆ 2,50,000 ಗೆ ಸರ್ close ಇದ್ರಲ್ಲಿ ಫೀಚರ್ಸ್ ಮಾಡ್ಕೊಡ್ತೀನಿ. ಅಂದ್ರೆ ಸರ್ ನಮಗೆ ಇದು ನಿಮ್ಗೆ 10 ಲೈನ್ ಬರುತ್ತೆ, 2 ಫ್ರಂಟ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಬಕೆಟ್ ಸೀಟ್ ಎಲ್ಲ ಹಾಕ್ಸೋರೆ ಓಕೆ ಓಕೆ ಗಾಡಿಯಲ್ಲಿ. ಇದು ತುಂಬಾ ಚೆನ್ನಾಗೈತೆ ಗಾಡಿ. ಹಾ ಸರ್ ನಮಗೆ ರೆಡ್ ತೊಂದ್ರೆ ರೆಡ್ ತಗೊಂಡ್ರೆ 2,25,000, ವೈಟ್ ತೊಂದ್ರೆ ವೈಟ್ ತಗೊಂಡ್ರೆ 2,10,000. ಸೊ ಯಾವ್ದನ್ನ ತಗೊಳ್ಳಿ ಅದ್ರಲ್ಲೂ ಹೌದು. ಫಿಕ್ಸ್ ಇರಲ್ಲ. ಮುಂದೆ ಬಂದ್ರೆ ಕಡಿಮೆ ಇದು ಆಗುತ್ತೆ. ಬರೀ ಎರಡು- ಡಿಸ್ಪ್ಲೇ 2 ಗಾಡಿ ತೋರಿಸ್ತಿರೋದು. ಹಾ. ಇನ್ನ 8 ಗಾಡಿ ಔಟ್ಸೈಡ್ ನಮ್ಮ ಹತ್ರ 8 ಗಾಡಿ ಇದೆ. 8 ಗಾಡಿ ಐತೆ So ಪೋಲೋ. ಅಂದ್ರೆ ಪೋಲೋಗಳು ಅವ್ರ ಹತ್ರ ಯಾವಾಗ್ಲೂ ಅವ್ರ ಸರ್ ಹೇಳಿದ್ರೆ ಅವಾಗ್ಲೇ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟಂದ್ರೆ ಪೋಲೋ ಅಂತ ಅರ್ಥ. ಅಷ್ಟೊಂದು ಅವ್ರ ಹತ್ರ ಪೋಲೋ ಗಾಡಿ ಇರ್ತವೆ. ಇನ್ನು ಇವೆರಡು ಬಿಟ್ರೆ ಆಚೆ ಇನ್ನು 8 ಗಾಡಿ ಇದೆ ಅಂತೆ. ಹೌದು. ವಿಸಿಟ್ ಮಾಡಿ ಇನ್ನೂ ಕಡಿಮೆ ಆಗುತ್ತೆ. ಹೌದು ಸರ್ ನೆಕ್ಸ್ಟ್ ಸರ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಅಲ್ಲಿ ಹಾ 20+ ಮೈಲೇಜ್ ಬರೋದು ಗ್ರ್ಯಾಂಡ್ ಐಟನ್ ಕೂಡ ಐತೆ ನಮ್ಮ ಹತ್ರ ಓಕೆ ಓಕೆ ಈ ಓಕೆ ಸತಿ ಸ್ಟಾಕ್ ಅಲ್ಲಿ. ಹಾ ಸರ್. ಇದು ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ 80,000 ನೋಡೈತೆ. ಸರ್ ಫೀಚರ್ಸ್ ಅಂದ್ರೆ ಫ್ಯೂಚರ್ಸ್ ಬಂದ್ಬಿಟ್ಟು ಡ್ಯುಯಲ್ ಏರ್ ಬ್ಯಾಗ್, ABS, ನಿಮ್ಗೆ ಹ್ಮ್. ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಕೂಡ ಬರುತ್ತೆ. ಸ್ಪೆಷಲ್ ಎಡಿಷನ್ ಇದು. ಸ್ಟೇರಿಂಗ್ ಸೇಮ್ ನಿಮ್ಗೆ ಏನ್ ಡ್ಯಾಶ್ ಬೋರ್ಡ್ ಬರುತ್ತೆ, ಡ್ಯಾಶ್ ಬೋರ್ಡ್ ಸೈಡ್ ಪ್ಯಾನಲ್ ಏನಿರುತ್ತೆ ಹಾ ಸೇಮ್ ಇಂಟೀರಿಯರ್ ಕೂಡ, ಸೀಟ್ ಕೂಡ ಸೇಮ್ ಡಿಸೈನ್ ಅಲ್ಲಿ Same design ಕಂಪ್ನಿಯಿಂದ ಬಿಟ್ಟಿರೋದು. ಸರ್ ಟಾಪ್ ಎಂಡ್ ಬರುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಐತೆ, ಅಲೋವಿಲ್ಸ್ ಬರುತ್ತೆ. ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಓಕೆ ಓಕೆ ಗ್ರ್ಯಾಂಡ್ ಐಟನ್ ಡೀಸೆಲ್ ಅಲ್ಲಿ 20+ ಮೈಲೇಜ್ ಬರುತ್ತೆ. ಪರ್ಸನಲ್ ಆಗಿ ನಾನೇ ಗಾಡಿ ಓಡಿಸಿದ್ದೀನಿ. ಹಾ ಸರ್. ಇದು ಬಂದ್ಬಿಟ್ಟು DL ನಂಬರ್ ಹ್ಮ್ ವಿತ್ NOC ಜೊತೆ 365 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 3,30,000 ಗೆ ಮಾಡ್ಕೊಡ್ತೀನಿ. 3,30,000 ಗೆ ಮಾರ್ಕೆಟ್ Grand ಅಲ್ಲಿ item. ಪ್ರೈಸ್ ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್. 3,30,000 Okay. ನಂಬರ್ ಜೊತೆ ಬೇಕಂದ್ರೆ 3,95,000 ಕ್ಲೋಸ್ ಮಾಡ್ಕೊಡ್ತೀನಿ. ಇಲ್ಲ ಸರ್ ನಿಮ್ಮ ಹತ್ರ ಒಂದು ಕಂಫರ್ಟಬಲ್ ಪ್ರೈಸ್ ಇದೆ ಇರುತ್ತೆ ಸರ್. ಮಾರ್ಕೆಟ್ ಗಿಂತ ಒಂದು ಬೆಟರ್ ಪ್ರೈಸ್ ಇದೆ ಇರುತ್ತೆ. ಸೊ ಯಾರ ಗ್ರ್ಯಾಂಡ್ 3,95,000 ಗೆ ಮಾಡ್ಕೊಡ್ತೀನಿ ಸರ್, ರಿಜಿಸ್ಟ್ರೇಷನ್ ಜೊತೆ. ರಿಜಿಸ್ಟ್ರೇಷನ್ ಜೊತೆ. ಹೌದು. ಓಕೆ ತುಂಬಾ ಜನ ನಿಮ್ಗೆ ಸೇಫ್ಟಿ ಫೀಚರ್ ಜೊತೆ ಗಾಡಿಗಳು ಕೇಳ್ತಾ ಇರ್ತಾರೆ 2 lakh ಬಜೆಟ್ ಅಲ್ಲಿ. ಹಾ. ಈ ಸತಿ ನಿಮ್ಗೆ ತುಂಬಾ ಆಪ್ಷನ್ ಐತೆ. 10+ ವೆಹಿಕಲ್ 2 ಲಕ್ಷ ಬಜೆಟ್ ಓಕೆ ಅಕ್ಕಪಕ್ಕ ಬಜೆಟ್ ಅಲ್ಲಿ ಐತೆ. ಹಾ. 2,20,000 K ನಂಬರ್ ಫ್ಯಾಬಿಯಾ ಕೊಡ್ತಾ ಇದೀನಿ. ಏರ್ ಬ್ಯಾಗ್, ABS, ಪೆಟ್ರೋಲ್ ಗಾಡಿ. ಓಕೆ ನಿಮ್ಗೆ ಎಷ್ಟು ಗಾಡಿ ಇಲ್ಲಿ ತೋರಿಸ್ತಾ ಇದೀನಿ ಆಲ್ಮೋಸ್ಟ್ ಎಲ್ಲ ಪೆಟ್ರೋಲ್ ಸರ್. ಸರ್ ಇದೆಲ್ಲ 2 lakh ಬಜೆಟಾ? 2 lakh ಬಜೆಟ್, Okay, 2,20,000 ಹಾ ವಿತ್ ಟ್ರಾನ್ಸ್ಫರ್ ಅಡಿಷನಲ್ ಕಮಿಷನ್ ಏನಿರಲ್ಲ. ಓಕೆ 2,20,000 ಇದು ಹಾ. ಕೂಡ 11 ಮಾಡಲ್ ಸಿಂಗಲ್ ಓನರ್. ಅದು 10 ಮಾಡಲ್ ಸಿಂಗಲ್ ಓನರ್. ಇದು ವಿತ್ NOC ಜೊತೆ ಸಿಗುತ್ತೆ. ಅದ್ ಬೇಡವಾ? ವೈಟ್ ಕಲರ್ ಬೇಕಾ? 2,10,000 ಗೆ ವಿತ್ ಇದು ವಿತ್ NOC ಕೊಡ್ತೀನಿ. NOC ಮಾಡ್ಕೊಡ್ತೀರಾ? ಓಕೆ ಇದು 2011 10 ಮಾಡಲ್ ಸರ್. ಬರೀ ಆಚೆ ಅಲ್ಲ ಒಳಗಡೆನು ಕೂಡ ಸಿಗುತ್ತೆ ನಿಮ್ಗೆ 2 lakh ಬಜೆಟ್ ಅಲ್ಲಿ. ಹಾ ಸರ್. 1,95,000 ಗೆ 2011 ಮಾಡಲ್ 60,000 ಹೊಡಿರೋ ಗಾಡಿ i20 ತಂದಿದ್ದೀನಿ. ಓಕೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಬಕೆಟ್ ಸೀಟ್ ಐತೆ ನಿಮ್ಗೆ, ಟಚ್ ಪ್ಯಾನೆಲ್ ಎಲ್ಲ ಐತೆ ಗಾಡಿಯಲ್ಲಿ. ಹಾ ಸರ್. ಗಾಡಿ ತುಂಬಾ ಚೆನ್ನಾಗೈತೆ.
ಬರೀ 1,95,000 ಕೊಡಿ ವಿತ್ NOC ಮಾಡ್ಕೊಡ್ತೀನಿ. ಹಾ. 2,30,000 ಕೊಡಿ ಸರ್ ಕರ್ನಾಟಕ ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. 2,30,000 ಕರ್ನಾಟಕ ಮಾಡ್ಕೊಡ್ತೀರಾ ಕರ್ನಾಟಕ ಸರ್? ಮಾಡ್ಕೊಡ್ತೀನಿ. ಡೀಸೆಲ್ ಆರ್ ಪೆಟ್ರೋಲ್ ಹೇಳಿದ್ರ? ಪೆಟ್ರೋಲ್ ಆಲ್ಮೋಸ್ಟ್ ಎಷ್ಟು ಗಾಡಿ ತೋರಿಸ್ತಾ ಇದ್ದೀನಿ 70% ಸ್ಟಾಕ್ ಪೆಟ್ರೋಲ್ ಇರೋದು ನಮ್ಮ ಪೆಟ್ರೋಲ್ ಇದೆ ಸರ್. ಇನ್ನೊಂದ್ಸರಿ ಮಾಡಲ್ ಓನರ್ ಹೇಳ್ಬಿಡಿ ಸರ್. ಸರ್ 11 ಮಾಡೋ ಸೆಕೆಂಡ್ ಓನರ್ ಮ್ಯಾಗ್ನಾ ವರ್ಷನ್ ಅಲೋವಿಲ್ಸ್ ಹಾಕೋರೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ 50,000 ಆಯ್ತು ಸರ್ ಗಾಡಿಯಲ್ಲಿ. 1,95,000 ವಿತ್ NOC. ಹೇಳಿ ಸರ್ ನಿಮ್ಗೆ ಆದಷ್ಟು ಬೇಡ ಪ್ಯೂರ್ ಕರ್ನಾಟಕ ವೆಹಿಕಲ್ ಐತೆ 2017 ಮಾಡಲ್ ಸೆಕೆಂಡ್ ಓನರ್ 80,000 ಹೊಡೈತೆ ಗಾಡಿ ತುಂಬಾ ಚೆನ್ನಾಗೈತೆ ರೆಕಾರ್ಡೆಡ್ ಮೀಟರ್ Okay. ಲೋನ್ ಕೂಡ ಆಪ್ಷನ್ ಐತೆ ಇದ್ರಲ್ಲಿ. ಲೋನ್ ಆಪ್ಷನ್ ಆಗುತ್ತೆ ಲೋನ್ ಕರ್ನಾಟಕ ಲೋನ್ 16-17 ಮಾಡಲ್ i20 ಎಲೈಟ್ i20 ಓಕೆ ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಫೀಚರ್ಸ್ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ ಕಂಪ್ಲೀಟ್ ಫೋಟೋ ಬೇಕಂದ್ರೆ ನಮ್ ವಾಟ್ಸ್ಆಪ್ ಕ್ಯಾಟಲಾಗ್ ಅಲ್ಲಿ ಇರುತ್ತೆ ನೀವು ಚೆಕ್ ಮಾಡ್ಕೊಬಹುದು. ಓಕೆ 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 ಇದ್ ಬಂದ್ಬಿಟ್ಟು ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು 5,95,000 ಹೇಳ್ತಾ ಇದೀವಿ. ಹಾ. ಫೈನಲ್ ಟು ಫೈನಲ್ 5,500 ಮಾಡ್ಕೊಟ್ಬಿಡ್ತೀನಿ ಸರ್. 5,500 final sir. 5,500 50,000 ಡೌನ್ ಪೇಮೆಂಟ್ ಮಾಡಿದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಏನ್ ಹೇಳ್ತೀರಾ ಅಂದ್ರೆ ಈ ಗಾಡಿ ಬರೀ 50,000 ತಂದ್ರೆ ಸಾಕಾ? 50,000 ತಗೊಂಬಂದ್ರೆ ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡ್ಕೊಡ್ತೀರಾ ಸರ್? ಇನ್ನೊಂದ್ಸರಿ ಮಾಡಲ್ ಓನರ್ ಹೇಳ್ಬಿಡಿ ಸರ್ ಇದು 2016-17 ಮಾಡಲ್ ಸೆಕೆಂಡ್ ಓನರ್ 80,000 ಹೊಡಿರೋ ಸ್ಪೋರ್ಟ್ಸ್ ವೇರಿಯಂಟ್ ಡೀಸೆಲ್ ಅಲ್ಲಿ. ಡೀಸೆಲ್ ಅಲ್ಲಿ. ಓಕೆ ಸರ್ ಹಾಗೆ 500 ಸರ್ 7 ಸೀಟರ್ ನೋಡ್ತಾ ಇದ್ದೀರಾ W6 ಐತೆ ನಿಮ್ಗೆ. ಇದು XUV 500 ಅಲ್ಲಿ W6 ಐತೆ ಗಾಡಿ ತುಂಬಾ ಚೆನ್ನಾಗೈತೆ. 2013 ಡಿಸೆಂಬರ್ ರಿಜಿಸ್ಟ್ರೇಷನ್ ಸರ್ ಗಾಡಿ. ಓಕೆ ಓಕೆ ಸಿಂಗಲ್ ಓನರ್ ಇದು ಕೂಡ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು 6,500 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ನಿಮ್ಗೆ 5,80,000 ಮಾಡ್ಕೊಡ್ತೀನಿ. 5,80,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ 4 ಅದೇ ಮಿಕ್ಕಿದ್ದು 4,80,000 ಲೋನ್ ಮಾಡ್ಕೊಡ್ತೀನಿ. ಸರ್ ಟಾಪ್ ಎಂಡ್ ಅಲ್ವಾ? ಇದು ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ವರ್ಷನ್ ಬರುತ್ತೆ. ಓಕೆ 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 W6 ಬರುತ್ತೆ ಆದ್ರೆ ಏರ್ ಬ್ಯಾಗ್ ಅಲೋವಿಲ್ಸ್ ಬರಲ್ಲ. ಬರಲ್ಲ. ಇದೆಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ. ಓಕೆ ಓಕೆ ನೆಕ್ಸ್ಟ್ ಸರ್ ಇನ್ನೊಂದು 5 ಲಕ್ಷ ಬಜೆಟ್ ಅಲ್ಲಿ ನಿಮ್ಗೆ ಮಾರುತಿ ಸಿಯಾಸ್ ತಂದಿದ್ದೀನಿ. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗೈತೆ. ಓಕೆ ZDI ಪ್ಲಸ್ ಓಕೆ ZDI ಆಪ್ಷನಲ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಏರ್ ಬ್ಯಾಗ್ ABS ಅಲೋವಿಲ್ಸ್ ಎಲ್ಲ ಕಂಪ್ನಿಯಿಂದಾನೇ ಬರುತ್ತೆ. 25+ ಮೈಲೇಜ್ ಬರುತ್ತೆ ಸರ್ ಡೀಸೆಲ್ ಅಲ್ಲಿ ಗಾಡಿ. ಡೀಸೆಲ್ ಅಲ್ಲಿ ಇದು ಬಂದ್ಬಿಟ್ಟು DL ನಂಬರ್ ಆಗಿರುತ್ತೆ. ಹಾ ಸಿಂಗಲ್ ಓನರ್ ಆಗಿರುತ್ತೆ. ನಿಮ್ಗೆ ಇದು ವಿತ್ NOC ಪ್ರೈಸ್ ಬಂದ್ಬಿಟ್ಟು 4,95,000 ಹೇಳ್ತಾ ಇದೀವಿ. ಹಾ ಫೈನಲ್ ಟು ಫೈನಲ್ ಒಂದು 4,80,000 ಗೆ ಮಾಡ್ಕೊಡ್ತೀನಿ. 4,80,000 ಗೆ ಹೌದು ಶಿಫ್ಟ್ ರೇಟ್ ಅಲ್ಲಿ ಸಿಯಾಸ್ ಕೊಡ್ತಾ ಇದೀನಿ. ಸಿಯಾಸ್ ಟಾಪ್ ಎಂಡ್ ಟಾಪ್ ಎಂಡ್ ZDI ಪ್ಲಸ್ ಪ್ಲಸ್ ಹೌದು. ಓಕೆ ವಿತ್ ನಂಬರ್ ಬೇಕಂದ್ರೆ ನಿಮ್ಗೆ ಒಂದು 5,85,000 ಗೆ ವಿತ್ ನಂಬರ್ ಮಾಡ್ಕೊಡ್ತೀನಿ. ಮಾಡಲ್ ಸರ್ ಮಾಡಲ್ ಏನು ಸರ್? 2016 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು. ಓಕೆ ಸರ್ ಹಾಗೆ ನೆಕ್ಸ್ಟ್ ಅದ್ ಬೇಡವಾ ನಿಮ್ಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಸಿಟಿ ತಂದಿದ್ದೀನಿ. ಹಾ ಇದ್ ಬಂದ್ಬಿಟ್ಟು ನಿಮ್ಗೆ 2012 ಮಾಡಲ್ ಸೆಕೆಂಡ್ ಓನರ್ ಇದು ಕೂಡ 90,000 ಹೊಡೈತೆ. ಹಾ ಗಾಡಿ ತುಂಬಾ ಚೆನ್ನಾಗೈತೆ ಸರ್. ನೀವು ಯುನಿಕ್ ಕಲರ್ ಇದು ಮೆರೂನ್ ರೆಡ್. ಹೌದು ಸರ್. ಸರ್ ಫೀಚರ್ಸ್ BMP ಆಲ್ಮೋಸ್ಟ್ ಎಷ್ಟು ಗಾಡಿ ಐತೆ ಎಲ್ಲ ಟಾಪ್ ಎಂಡ್ ನಮ್ಮ ಹತ್ರ ಇರೋದು. ಟಾಪ್ ಎಂಡ್ ಟಾಪ್ ಎಂಡ್ ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ ಗಳು ಇರೋದು. ಓಕೆ ಓಕೆ ಸರ್ ಇದ್ರ ಫೀಚರ್ಸ್ ಒಂದು ಹೇಳ್ಬಿಡಿ. ಇದು ಫ್ಯೂಚರ್ಸ್ ಬಂದ್ಬಿಟ್ಟು ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ABS ಅಲೋವಿಲ್ಸ್ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಲೆದರ್ ಸೀಟ್ ಎಲ್ಲ ಐತೆ ಸರ್ ಗಾಡಿಯಲ್ಲಿ. ಇನ್ಕ್ಲೂಡಿಂಗ್ ABS ಬರುತ್ತೆ. ABS ಕೂಡ ಬರುತ್ತೆ. ABS ಕೂಡ ಬರುತ್ತೆ ಈ ಗಾಡಿಯಲ್ಲಿ. ಓಕೆ ಒಂದು ಸರ್ ಸೇಫ್ಟಿ ಗಾಡಿ. ನಿಮ್ ಸಿಟಿ ಯೂಸ್ಗೆ ಆವರೇಜ್ ನಿಮ್ಗೆ ಮೈಲೇಜ್ ಬರೋದು ಗಾಡಿ ಇದು. ಕಂಫರ್ಟ್ ಲೆವೆಲ್ ಚೆನ್ನಾಗಿರುತ್ತೆ ನಿಮ್ಗೆ. ಓಕೆ ಸರ್ ಪ್ರೈಸ್ ಸರ್ ಇದ್ರದ್ದು? ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 395 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 3,50,000 ಗೆ ಕೊಟ್ಬಿಡ್ತೀವಿ ಸರ್. 3,50,000 50,000 ಗೆ ಕೊಟ್ಬಿಡ್ತೀನಿ ಸರ್. ಅವಾಗ 5 ಲಕ್ಷ ಅಂದ್ರೆ ಇವಾಗ 3 ಲಕ್ಷ ಅಂತಿದ್ರ ಸರ್? ಇನ್ನೂ ಕಡಿಮೆ ಹೋಗ್ಬಿಟ್ರೆ ಸರ್? ಕರ್ನಾಟಕ ನಿಮ್ ಮಾಡಲ್ ಮೇಲೆ ಹೋಗುತ್ತೆ ಸರ್. ಓಕೆ 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 ಸರ್ ಪ್ರೈಸ್ ಎಲ್ಲ ಒಂದು ರೀಸನಬಲ್ ಪ್ರೈಸ್ ಇದೆ ಅನ್ಬೋದು. 3,50,000 50,000 ರಿಜಿಸ್ಟ್ರೇಷನ್. ಇದು ಕರ್ನಾಟಕ ಪ್ಯೂರ್ ಮೈಗ್ರೇಟ್ ಅಲ್ಲ. ನಿಮ್ಗೆ 2 ಆಪ್ಷನ್ ಐತೆ ಇದ್ರ ಸಿಟಿಯಲ್ಲಿ. ನಿಮ್ ಮೈಗ್ರೇಟ್ ಆಪ್ಷನ್ ಬರುತ್ತೆ. 2.5 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ಸ್ಕೋಡಾ ರ್ಯಾಪಿಡ್ 2015-16 ಮಾಡಲ್ ಗಾಡಿ ತುಂಬಾ ಚೆನ್ನಾಗೈತೆ. ಸಿಂಗಲ್ ಓನರ್ ಇದು ಕೂಡ 1 ಲಕ್ಷ ಚಿಲ್ಲರೆ ಹೊಡೈತೆ. ಹಾ ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಎಲಿಗೆನ್ಸ್ ಇದು. ಓಕೆ ಓಕೆ ನಿಮ್ಗೆ ಎಲ್ಲೂ ಮೇಜರ್ ಡೆಂಟು ಸ್ಕ್ರಾಚಸ್ ಏನಿಲ್ಲ. ಒರಿಜಿನಲ್ ಪೇಂಟ್ ಅಲ್ಲಿ ಇರೋದ್ ಗಾಡಿ. ಹಾ ನಿಮ್ಗೆ ಇಂಟೀರಿಯರ್ ನೋಡಿ ಸರ್ ತುಂಬಾ ಚೆನ್ನಾಗೈತೆ. ಹಾ ಸೀಟ್ ಇಂದ ಹಿಡಿದು ಸ್ಟೇರಿಂಗ್ ಡ್ಯಾಶ್ ಬೋರ್ಡ್ ಎಲ್ಲ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡೋದು. ಸ್ಟೀರಿಂಗ್ ಒಂದು ಕಂಟ್ರೋಲ್ ಫುಲ್ಲಿ ಟಾಪ್ ಎಂಡ್ ಅಲ್ವಾ ಸರ್ ಇದು? ಫುಲ್ಲಿ ಟಾಪ್ ಎಂಡ್ ಎಲಿಗೆನ್ಸ್ ವೇರಿಯಂಟ್. ಹಾ 1.6 ಬರುತ್ತೆ ಇಂಜಿನ್. ಇದು 4 ಸಿಲಿಂಡರ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗೈತೆ ಸರ್. ನೋಡ್ರಿ ಗೊತ್ತಾ ಸರ್? 5,95,000 ಹೇಳ್ತಾ ಇದೀವಿ. ಹಾ ಫೈನಲ್ ಟು ಫೈನಲ್ ಒಂದು ನಿಮ್ಗೆ ಒಂದು 5.5 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 5.5 ಹೌದು. ಮಾಡಲ್ ಓನರ್ ಸರ್ ಇನ್ನೊಂದ್ ಸರಿ? ಇದು 2015-16 ಮಾಡಲ್ ಸಿಂಗಲ್ ಓನರ್ 5,50,000 ಸಿಂಗಲ್ ಓನರ್ ಕೊಡ್ತೀನಿ. ಹೌದು. ಏನ್ ಸರ್ ಈ ಸರಿ ಬರೀ ಸೆಕೆಂಡ್ ಆಲ್ಮೋಸ್ಟ್ ನೀವು ಎಷ್ಟಾದ್ರೂ ನೋಡಿ ಸಿಂಗಲ್ ಸೆಕೆಂಡ್ ಓನರ್ ಗಾಡಿಗಳು ಜಾಸ್ತಿ ಇದೆ ಇವತ್ತು. ಲಾಸ್ಟ್ ವಿಡಿಯೋಗಿಂತ ಈ ಸರಿ ಬರೀ ಸಿಂಗಲ್ ಸೆಕೆಂಡ್ ಓನರ್ ಜಾಸ್ತಿ ಇದೆ. ಹೌದು ಸರ್. ಓಕೆ ಸರ್ 2011 ಬೇಡವಾ? ಇನ್ನ ಸ್ವಲ್ಪ ಮಾಡಲ್ ಅಲ್ಲಿ ಎಲ್ಲ ಫ್ಯೂಚರ್ ಬರೋ ವೆಹಿಕಲ್ ಬೇಕಾ? ಸನ್ ರೂಫ್ ಬನ್ನಿ ವಿತ್ ಸನ್ ರೂಫ್ ಕೊಡ್ತೀನಿ. ಅದು 8 ಏರ್ ಬ್ಯಾಗ್. ಹಾ ಎಷ್ಟು ಹೇಳಿ? 8 ಏರ್ ಬ್ಯಾಗ್ ಗಾಡಿ. ಅಲೋವಿಸ್ ಬರುತ್ತೆ. ಹಾ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಆಗ್ಲೇ 13 ಮಾಡಲ್
ಪುಷ್ ಬಟನ್ ಸ್ಟಾರ್ಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲಾ ಫೀಚರ್ ಬರುತ್ತೆ ಸರ್ ಗಾಡಿಯಲ್ಲಿ. ಅವಾಗ್ಲೇನೆ ಇಷ್ಟೊಂದು ಫೀಚರ್ ಎಲ್ಲ ಇದೆ. 8 ಏರ್ ಬ್ಯಾಗ್ಸ್ ಸ್ಪೆಷಲ್ ಎಡಿಷನ್ ಆಸ್ತಾ ಆಪ್ಷನಲ್ ಬರುತ್ತೆ ಇದು, ಓಕೆ ಇನ್ಕ್ಲೂಡಿಂಗ್ ಸನ್ ರೂಫ್ ಬರುತ್ತೆ. ಹಾ ಡೀಟೇಲ್ಸ್ ಬಂದ್ಬಿಟ್ಟು 2013 ಮಾಡಲ್, ಸೆಕೆಂಡ್ ಓನರ್, 84,000 ಓಡೈತೆ ಗಾಡಿ. ಹಾ. ಟೈರ್ ಬಂದ್ಬಿಟ್ಟು ಒಂದು 80% ಐತೆ, ಬ್ರ್ಯಾಂಡ್ 70 to 80% ಅನ್ಬೋದು. ಓಕೆ ನಿಮ್ಗೆ 8 ಏರ್ ಬ್ಯಾಗ್ ಜೊತೆ ಬರುತ್ತೆ, ಇನ್ಕ್ಲೂಡಿಂಗ್ ABS ಜೊತೆ ಬರುತ್ತೆ. ಹಾ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮಿರರ್ ಫೋಲ್ಡಿಂಗ್ ಆಪ್ಷನ್, ಮಿರರ್ ಇಂಡಿಕೇಟರ್ಸ್ ಎಲ್ಲ ಆಪ್ಷನ್ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್. ಫುಲ್ಲಿ ಲೋಡೆಡ್ ವೆಹಿಕಲ್ ಅನ್ಬೋದು, ಆಪ್ಷನಲ್ ವೆಹಿಕಲ್ ಅನ್ಬೋದು. ಓಕೆ ಓಕೆ ಓಕೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 3,25,000 ಹೇಳ್ತಾ ಇದೀವಿ. ಫೈನಲ್ 2,85,000 ಗೆ ವಿತ್ NOC ಕೊಡ್ತೀನಿ. ವಿತ್ ರಿಜಿಸ್ಟ್ರೇಷನ್ ಬೇಕಂದ್ರೆ 3.5 ಕ್ಲೋಸ್ ಮಾಡ್ತೀನಿ. 3.5 ಇಷ್ಟೊಂದು ಟಾಪ್ ಅಂಡ್ ವೆಹಿಕಲ್. ಟಾಪ್ ಎಂಡ್ ವೆಹಿಕಲ್ 13 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್. ಸರ್ ಬಜೆಟ್ ಕಡಿಮೆ ಆಯ್ತಾ, ಮಾಡ್ಲು ಗಾಡಿ ಹುಡುಕ್ತಾ ಇದ್ದೀರಾ, ಬನ್ನಿ ಫೋರ್ಡ್ ಫಿಗೋ ಐತೆ, ಆಸ್ಪೈರೋ ವಿತ್ ಆಲ್ ಸೇಫ್ಟಿ ಫೀಚರ್ ಜೊತೆ ಅಲೋವಿಸ್ ಬರುತ್ತೆ. ಆಲ್ಮೋಸ್ಟ್ 70% ನಿಮ್ಗೆ ಬಟನ್ ಐತೆ, ಟೈರು ಲೆದರ್ ಸೀಟ್ ಐತೆ, 2 ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಎಲ್ಲೂ ಮೇಜರ್ ಡೆಂಟ್ ಸ್ಕ್ರಾಚಸ್ ಇಲ್ಲ. ಗಾಡಿ ತುಂಬಾ ಚೆನ್ನಾಗೈತೆ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 4,50,000 ಹೇಳ್ತಾ ಇದೀವಿ. ಆಫರ್ ಪ್ರೈಸ್, ಹಬ್ಬದ ಆಫರ್ ಪ್ರೈಸ್ 3,85,000 ಗೆ ಕೊಟ್ಬಿಡೋಣ. 3,85,000 ಹೌದು, 85 ತಗೊಂಬನ್ನಿ, ಬರೀ 85,000 ಡೌನ್ ಪೇಮೆಂಟ್ ಮಾಡಿ 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಸರ್ ವರ್ನಾ ಬೇಕಾ? 2012 ಮಾಡಲ್, ರೆಡಿ NOC ಇರೋದು, ಪ್ರೈಸಿಂಗ್ ಅಲ್ಲಿ ಐತೆ. ಎಷ್ಟಕ್ಕೆ? 2,90,000 ಗೆ ಮಾಡ್ಕೊಡ್ತೀನಿ. 12 ಮಾಡಲ್, ಸೆಕೆಂಡ್ ಓನರ್, ರೆಡಿ NOC ಜೊತೆ 1.6 EXI ಬರುತ್ತೆ ಸರ್ ಗಾಡಿ. ಸರ್ ಫೀಚರ್ಸ್ ಅಂತ ಇದ್ರಲ್ಲಿ? ಫೀಚರ್ಸ್ ಡ್ಯೂಯಲ್ ಏರ್ ಬ್ಯಾಗ್, ABS, ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆಲ್ಲ ಸರ್? ಹೌದು, ಟೈರ್ ಎಲ್ಲ ಚೆನ್ನಾಗೈತೆ, ತಗೊಂಡೇನ್ ಮಾಡ್ಸಂಗಿಲ್ಲ. ನಮ್ ಕಡೆಯಿಂದ ವಾಷಿಂಗ್ ಪಾಲಿಶ್ ಮಾಡ್ಕೊಡ್ತೀವಿ, ಆಸ್ ಇಟ್ ಇಸ್ ಇರೋದು ವೆಹಿಕಲ್. ಓಕೆ, ಇನ್ನೊಂದು ಸರ್ ಪ್ರೈಸ್ ಸರ್ ಇದು? 2,90,000 ಮಾಡ್ಕೊಡ್ತೀನಿ ಸರ್, NOC ಜೊತೆ. ಸರ್ ಹೇಳಿ ಸರ್ ಇದು ಬಂದ್ಬಿಟ್ಟು 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 60,000 ಹೊಡೈತೆ. ಗಾಡಿ ತುಂಬಾ ಚೆನ್ನಾಗೈತೆ. ಆಲ್ಟೋ ನಿಮ್ಗೆ LXI ವೇರಿಯಂಟ್ ಬರುತ್ತೆ ಇದು. ಓಕೆ ಓಕೆ ಸರ್, ಇದರ ಫೀಚರ್ಸ್ ಅಂದ್ರೆ? ಫೀಚರ್ಸ್ ಬಂದ್ಬಿಟ್ಟು ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, 4 ಮ್ಯಾನ್ಯುಯಲ್ ವಿಂಡೋ ಬರುತ್ತೆ ಸರ್. ಓಕೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಟೈರ್ ಐತೆ ನಿಮ್ಗೆ, ಸಾರಿ 2 ಮುಂದೆ ಪವರ್ ವಿಂಡೋ ಬರುತ್ತೆ. ಪವರ್ ವಿಂಡೋ 2 ಬರುತ್ತೆ. ಫ್ರಂಟ್ 2 ಬರುತ್ತಲ್ವಾ? ಫ್ರಂಟ್ ಹೌದು, ಫ್ರಂಟ್ 2 ಬ್ಯಾಕ್ ಮ್ಯಾನ್ಯುಯಲ್ ವಿಂಡೋ ಬರುತ್ತೆ. ಓಕೆ ಸರ್, ಪ್ರೈಸ್ ಸರ್ ಇರೋದು? ಸರ್ ಪ್ರೈಸ್ ಬಂದ್ಬಿಟ್ಟು 3.5 ಹೇಳ್ತಾ ಇದೀವಿ. ಆನ್ ಟೇಬಲ್ ನೆಗೋಶಿಯೇಟ್ ಮಾಡ್ಕೊಡ್ತೀನಿ. ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಇದು. ಓನರ್ ಅಂಡ್ ಮಾಡಲ್ ಹೇಳಿಲ್ಲ ಸರ್? ಸಿಂಗಲ್ ಓನರ್, 15 ಮಾಡಲ್. 15 ಮಾಡಲ್. ಹೌದು, 15 ಮಾಡಲ್ 3,50,000 ಹೇಳ್ತಾ ಇದೀವಿ. ಆನ್ ಟೇಬಲ್ 3,20,000 ಆಗುತ್ತೆ ಸರ್. ನಿಮ್ಗೆ ನಿಶಾನ್ ಟೆರಾನೋ ಬಂದೈತೆ, 2014 ಮಾಡಲ್, 3rd ಓನರ್ ಆಗೈತೆ, ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್. ಗಾಡಿ ತುಂಬಾ ಚೆನ್ನಾಗೈತೆ, ಇನ್ಕ್ಲೂಡಿಂಗ್ HSRP ನಂಬರ್ ಎಲ್ಲ ಕೂಡ ಹಾಕ್ಸೋರೆ. ನಿಮ್ಗೆ ಆಲ್ಮೋಸ್ಟ್ ಒಂದು 50% ಟೈರ್ ಐತೆ, ಅಲೋವಿಸ್ ಬರುತ್ತೆ. ನಿಮ್ಗೆ ಲೆದರ್ ಇಂಟೀರಿಯರ್ ಐತೆ, ಟಚ್ ಪ್ಯಾನೆಲ್ ಕೂಡ ಐತೆ ಗಾಡಿಯಲ್ಲಿ. ಗಾಡಿ ತುಂಬಾ ಚೆನ್ನಾಗೈತೆ. ಅಲ್ಲೂ ಐತೆ ಗಾಡಿ. ಡಸ್ಟರ್ ಹೋಗೋದು ಒಳ್ಳೇದಲ್ಲ? ಹೌದು ಸರ್, ಒಳ್ಳೆ 85 PS, ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಇದ್ ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್ 4,75,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 4,25,000 ಕೊಡ್ತೀನಿ ಸರ್. 4,25,000 ಕರ್ನಾಟಕ ನಂಬರ್? ನಂಬರ್ ಕರ್ನಾಟಕದೇ ಅದು. 4,25,000 ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ 2010 ಮಾಡಲ್ ಕ್ರೂಸ್ ತಂದಿದ್ದೀನಿ. ಪ್ರೈಸಿಂಗ್ ಅಲ್ಲಿ ಐತೆ 7,40,000 7,40,000 ವಿತ್ NOC ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗೈತೆ. ಸರ್ ಟಾಪ್ ಎಂಡ್ ಅಲ್ಲ? ಟಾಪ್ ಎಂಡ್ LTZ ವಿತ್ ಸನ್ ರೂಫ್ ಬರುತ್ತೆ. ನಿಮ್ಗೆ 2010 ಮಾಡಲ್, ಸೆಕೆಂಡ್ ಓನರ್, ಅಲೋವಿಸ್ ಎಲ್ಲ ಬರುತ್ತೆ. ಬಂಪರ್ ಟಚ್ ಅಪ್ ಮಾಡ್ಬೇಕು, ಮಾಡಿಸಿ ಹೆಡ್ಲೈಟ್ ಎಲ್ಲ ಕ್ಲೀನ್ ಮಾಡಿಸಿ ಕ್ಲೀನ್ ಆಗಿ ಡೆಲಿವರಿ ಕೊಡ್ತೀವಿ ಸರ್. ಸರ್ ಇನ್ನೊಂದು ಸರ್ ಪ್ರೈಸ್? 2,75,000 ಹೇಳ್ತಾ ಇದೀವಿ. 2,40,000 ಗೆ ಮಾಡ್ಕೊಡ್ತೀನಿ. ಓಕೆ ಸರ್, ಹಾಗೆ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ 1 ಲಕ್ಷ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಒಳ್ಳೆ ಆಪ್ಷನ್ ಇದು. 2008 ಮಾಡಲ್, ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಬರೀ 1,10,000 ವಿತ್ NOC ಮಾಡ್ಕೊಡ್ತೀನಿ. ಎಲ್ಲ ರನ್ನಿಂಗ್ ಜೊತೆಗೆ 1,10,000 5 ವರ್ಷ FC ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ. ಬರೀ ಗಾಡಿ ನೋಡ್ತಾ ಇರ್ಬೋದು, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿಯಲ್ಲಿ ಲೆದರ್ ಸೀಟ್ ಕೂಡ ಐತೆ. ಫ್ರಂಟ್ ಇಂದ ಒಂದ್ಸತಿ ತೋರ್ಸ್ಬಿಡಿ, ಇನ್ನ ವಾಷಿಂಗ್ ಕೂಡ ಆಗಿಲ್ಲ ಗಾಡಿ. 1,10,000 ಮಾಡ್ಕೊಡ್ತೀನಿ. ನಂಬರ್ ಜೊತೆ ಬೇಕಾ? 1,60,000 ಗೆ ಮಾಡ್ಕೊಡ್ತೀನಿ. 1,60,000 ವಿತ್ ಡಾಕ್ಯುಮೆಂಟ್ಸ್ ರನ್ನಿಂಗ್. ಓಕೆ ಸರ್ ಹೇಳಿ ಸರ್. ಆಟೋಮೆಟಿಕ್ ವೆಹಿಕಲ್ ನೋಡ್ತಾ ಇದ್ದೀರಾ? 7 ಸೀಟರ್ ಅಲ್ಲಿ ಸ್ಕಾರ್ಪಿಯೋ ಬಂದೈತೆ ಸರ್, ವಾಕಿ ಟಾಕಿ ಎಡಿಷನ್, VLX ಟಾಪ್ ಎಂಡ್ ಗಾಡಿ. ಆಟೋಮೆಟಿಕ್ ಅಲ್ಲಿ VLX ಟಾಪ್ ಎಂಡ್ ಗಾಡಿ. ನಿಮ್ಗೆ ಇದ್ರಲ್ಲಿ ಟೈರ್ ಎಲ್ಲ ಒಂದು 60-70%, 60-70 ಅಲ್ಲ ಸರ್, 80 ಐತೆ. ಲೆದರ್ ಸೀಟ್ ಐತೆ, ಟಚ್ ಪ್ಯಾನೆಲ್ ಐತೆ ಗಾಡಿಯಲ್ಲಿ. ನಿಮ್ಗೆ ಇನ್ನೇನ್ ಬೇಕು? 7 ಸೀಟರ್ ಅಲ್ಲಿ ಬಜೆಟ್ ಅಲ್ಲಿ ಐತೆ ಗಾಡಿ ಸರ್. ಅಂದ್ರೆ ತಗೊಂಡೋಗಿ ಏನು ಮಾಡ್ಸಂಗಿಲ್ಲ, ನಂಬರ್ ಕೂಡ ಮಾಡ್ಸಂಗಿಲ್ಲ, ಕರ್ನಾಟಕ ನಂಬರ್. ಹೌದು, ಸರ್ವಿಸ್ ಮಾಡ್ಕೊಂಡು ಗಾಡಿ ಓಡಿಸ್ಬೇಕು ಸರ್, ಅಷ್ಟೇ. ಪ್ರೈಸಿಂಗ್ ಬಂದ್ಬಿಟ್ಟು ಇದು 4,50,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಇದು ಕೂಡ 385 ಮಾಡ್ಕೊಡ್ತೀವಿ. 385 ಆಗುತ್ತೆ. ಹೌದು
ಅದು ಆಟೋಮೆಟಿಕ್. ಆಟೋಮೆಟಿಕ್. ಸ್ಕಾರ್ಪಿಯೋದಲ್ಲಿ ಆಟೋಮೆಟಿಕ್ ಸಿಗೋದೇ ರೇರ್ ಅಲ್ವಾ ಸರ್? ಹೌದು 7 ಸೀಟರ್ ಅದು. 7 ಸೀಟರ್. ಸರ್ ಬಜೆಟ್ ಅಲ್ಲಿ ಇನ್ನೊಂದ್ ಗಾಡಿ ಬೇಕಾ ನಿಮ್ಗೆ? ಇದು i10 ಐತೆ, ಅದ್ ಬೇಡ ಡೀಸೆಲ್ ಗಾಡಿ ನೋಡ್ತಾ ಇರೋರ್ಗೆ ಟಾಟಾ ಮಾನ್ಸಾ ಐತೆ, ಬ್ರಾಂಡ್ ನ್ಯೂ ಟೈರ್ ಅನ್ಬೋದು. ಮ್ಯಾಗ್ವೀಲ್ ಟೈರ್ ಐತೆ, ಮ್ಯಾಗ್ವಿಲ್ ಐತೆ 4x4. ಹಾ. ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು, ಸರ್ವಿಸ್ ಕೂಡ ಆಗೈತೆ ಗಾಡಿ. ಹಾ ಸರ್. ಇದ್ ಬಂದ್ಬಿಟ್ಟು ನಿಮ್ಗೆ ಏರ್ ಬ್ಯಾಗ್, ABS, ಅಲೋ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಪ್ರೈಸಿಂಗ್ ಬಂದ್ಬಿಟ್ಟು 1,25,000 ಗೆ ಮಾಡ್ಕೊಡ್ತೀನಿ ಸರ್, ವಿತ್ NOC ಜೊತೆ. 11 ಮಾಡಲ್, 3rd ಓನರ್, ಡೀಸೆಲ್, ವಾಟರ್ ಜೆಟ್, ಮಲ್ಟಿ ಜೆಟ್ ಇಂಜಿನ್ ಬರೋದು. ಗಾಡಿ ತುಂಬಾ ಚೆನ್ನಾಗೈತೆ. ಡೀಸೆಲ್ 1,25,000 ಗೆ ಮಾಡ್ಕೊಡ್ತೀನಿ. 1,25,000 ಓನ್ಲಿ ನಂಬರ್ ಜೊತೆ ಬೇಕಾ? 170 ಮಾಡ್ಕೊಡ್ತೀನಿ. 1,70,000 ವಿತ್ ನಂಬರ್ ಜೊತೆ. ವಿತ್ ನಂಬರ್ ಜೊತೆ. ವೆಹಿಕಲ್ ಬಂದ್ಬಿಟ್ಟು 2014 ಮಾಡಲ್, 3 ಲಕ್ಷ ಬಜೆಟ್ ಅಲ್ಲಿ ತುಂಬಾ ಆಪ್ಷನ್ ಐತೆ ಈ ಸತಿ. ಇದು ಕೂಡ 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ 91,000 ರೆಕಾರ್ಡೆಡ್ ರೋಡ್ ಐತೆ. ಗಾಡಿ ತುಂಬಾ ಚೆನ್ನಾಗೈತೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಟಚ್ ಪ್ಯಾನಲ್, ಆಫ್ಟರ್ ಮಾರ್ಕೆಟ್ ಎಲ್ಲ ಹಾಕ್ಸೋರೆ. ಟೈರ್ ಎಲ್ಲ 50-60% ಐತೆ. ಪ್ರೈಸಿಂಗ್ ವೈಸ್ ಹೋದ್ರೆ ನಿಮ್ಗೆ 3,45,000, 3,95,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 3,45,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ, ವಿತ್ NOC ಜೊತೆ. ವಿತ್ ನಂಬರ್ ಜೊತೆ ಬೇಕಾ 4,25,000 ಗೆ ಮಾಡ್ಕೊಡ್ತೀನಿ.